ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಷಯ ಅಂತ ಅಂದರೆ, ಗೃಹಲಕ್ಷ್ಮಿ 18 ಮತ್ತು 19ನೇ ಕಂತಿನ ಹಣ ಎಲ್ಲರ ಅಕೌಂಟಿಗೂ ಬಂದು ಕ್ರೆಡಿಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆಯಾ ಇಲ್ವೋ ಅಂತ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ, DBT ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅದು ಕೇಳುತ್ತೆ. ಏನು ಅಂತ ಅಂದರೆ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲು ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. OTP ಏನು ಬಂದಿರುತ್ತೆ ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದಾಗ ನೀವು ಈ DBT ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆ್ಯಪ್ನ ನೀವು ಯೂಸ್ ಮಾಡ್ಕೊಬೋದು. ಅದರಲ್ಲಿ ಮೊಬೈಲ್ ಒಳಗಡೆ ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ DBT ಅಪ್ಲಿಕೇಶನಿಗೆ ಹೋಗಿ ಸೆಲೆಕ್ಟ್ ಬೆನಿಫಿಷರಿ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು ಸ್ಕ್ರೀನಲ್ಲಿ. ಕ್ಲಿಕ್ ಮಾಡಿದ ತಕ್ಷಣವೇ ಪೇಮೆಂಟ್ ಸ್ಟೇಟಸ್ಗೆ ಹೋಗಬೇಕು. ಪೇಮೆಂಟ್ ಸ್ಟೇಟಸಲ್ಲಿ ಗೃಹಲಕ್ಷ್ಮಿ ಯಾವುದು ನೀವು ಸ್ಕೀಮ್ನ ಅಪ್ಲೈ ಮಾಡಿದ್ದೀರಾ ಅದಕ್ಕೆ ಹೋದರೆ ನಿಮಗೆ ಯಾವ್ಯಾವ ಇಯರಿಂದ, ಕರೆಂಟ್ ಇಯರ್ ಇರ್ಬೋದು, ಪ್ರೀವಿಯಸ್ ಇಯರ್ ಇರ್ಬೋದು, ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಲ್ಲಿ ಆಲ್ರೆಡಿ ನಮಗೆ ಕ್ರೆಡಿಟ್ ಆಗಿದೆ. 4ನೇ ತಿಂಗಳಲ್ಲೇ ಅಂದರೆ ಏಪ್ರಿಲಲ್ಲೇ ಕ್ರೆಡಿಟ್ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 3ನೇ ತಾರೀಕು ಏಪ್ರಿಲಲ್ಲೇ 3ನೇ ತಾರೀಕು ಮತ್ತು 16ನೇ ತಾರೀಕಲ್ಲೇ ನಮಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. 18 ಮತ್ತು 19ನೇ ಕಂತಿನ ಹಣ ಬಂದು ನಮಗೆ ಕ್ರೆಡಿಟ್ ಆಗೋಗಿದೆ. ಇನ್ನೂ ಕೆಲವರಿಗೆ ಅಮೌಂಟ್ ಯಾರ್ಯಾರಿಗೆ ಕ್ರೆಡಿಟ್ ಆಗಿಲ್ಲ ತಲೆ ಕೆಡಿಸ್ಕೋಬೇಡಿ, ಯಾವುದೇ ಥರ ಮೋಸ ಆಗೋದಿಲ್ಲ, ಬಂದೇ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ವೆಯ್ಟ್ ಮಾಡಿ. ಯಾರ್ಯಾರಿಗೆ ಬಂದಿದೆ 18, 19 ಮತ್ತು ಕೆಲವರಿಗೆ 20ನೇ ಕಂತೂ ಕೂಡ ಬಂದಿದೆ. ಸೊ ಯಾರ್ಯಾರಿಗೆ ಬಂದಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಡಿಸ್ಟಿಕ್ಕು ಅಂತ ಹೇಳಿ, ನಮಗೂ ಗೊತ್ತಾಗುತ್ತೆ. ಅಂದರೆ ಯಾವ್ಯಾವ ಡಿಸ್ಟಿಕ್ಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ ಅನ್ನೋದು ಇನ್ಫಾರ್ಮೇಷನ್ ತಿಳ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.